ನೋಡಿ, ಕೀರ್ತನೆ 1ನೇ ಅಧ್ಯಾಯದಲ್ಲಿ ನಾವು ಏನ್ ನೋಡ್ತೀವಿ? ಕಾಲುವೆ ಪಕ್ಕದಲ್ಲಿ ನೆಡಲ್ಪಟ್ಟಂತ ಮರ. ಹಾಗಾದ್ರೆ ಕಾಲುವೆ ಪಕ್ಕದಲ್ಲಿ ಮರ ಇದೆ ಅಂತಂದ್ರೆ ಅದ್ರ ಎಲೆ ಬಾಡಲ್ವಂತೆ. ಯಾಕೆ ಹೇಳಿ? ಅದಕ್ಕೇನ್ ಕೊರತೆ ಇಲ್ಲ. ಅದು ತಕ್ಕ ಕಾಲದಲ್ಲಿ ಎಲ್ಲಾ ಕಾಲದಲ್ಲಿ ಫಲ ಕೊಡಲ್ಲ, ಅದು ತಕ್ಕ ಕಾಲದಲ್ಲಿ ಫಲ ಕೊಡ್ತದೆ. ಹಾಗಾದ್ರೆ ನಾವು ದೇವರ ಬಳಿಯಲ್ಲಿ ನೆಲೆಗೊಂಡಿರಬೇಕು, ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕು, ದೇವರನ್ನ ಬಿಡಬಾರದು. ನಾವು ಯೇಸುವನ್ನ ಬಿಟ್ರೆ ನಮಗೆ ನಷ್ಟ, ದೇವರಿಗೆ ಏನ್ ನಷ್ಟ ಇಲ್ಲ. 4ನೇ ವಚನ ಹೇಳ್ತದೆ, ನೀನು ನನ್ನಲ್ಲಿ ನೆಲೆಗೊಂಡಿದ್ರೆ ನಾನು ನಿನ್ನೊಳಗಡೆ ಬರ್ತೀನಿ. ನೀನ್ ನನ್ನಲ್ಲಿ ಅನ್ಯೋನ್ಯತೆಗೆ ಬಂದ್ರೆ ನಾನು ನಿನ್ನ ಅನ್ಯೋನ್ಯತೆಗೆ ಬರ್ತೀನಿ. ನೀ ನನ್ ಬಿಟ್ರೆ ನಾನು ನಿನ್ ಬಿಟ್ಬಿಡ್ತೀನಿ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಾಗಾದ್ರೆ ಪ್ರಿಯರೇ, ನೀವು ಪ್ರಾರ್ಥನೆಯಲ್ಲಿ ದೇವರೊಟ್ಟಿಗೆ ಅನ್ಯೋನ್ಯತೆ ಉಳ್ಳವರಾಗಿದ್ದೀರಾ? ಇಷ್ಟ ಬಂದಾಗ ಪ್ರಾರ್ಥನೆ ಮಾಡ್ತಿದ್ದೀರಾ? ನಿಜವಾಗ್ಲೂ ಅನ್ಯೋನ್ಯತೆ ಉಳ್ಳವರು ದಿನನಿತ್ಯ ಪ್ರಾರ್ಥಿಸ್ತಾರೆ, ದಿನ ಸಾಯಂಕಾಲ ಪ್ರಾರ್ಥಿಸ್ತಾರೆ, ಮತ್ತೆ ಕುಟುಂಬ ಪ್ರಾರ್ಥನೆ ಕೂಡ್ಕೊಳ್ತಾರೆ. ಹಾಗಾದ್ರೆ ನೀವು ವ್ಯಕ್ತಿಗತವಾಗಿ ಪ್ರಾರ್ಥಿಸ್ತಿದ್ದೀರಾ ದೇವರೊಟ್ಟಿಗೆ? ನೀವು ಕುಟುಂಬದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀರಾ? ನೀವು ದೇವರೊಟ್ಟಿಗೆ ಸಮಯ ಕಳೀತಿದ್ದೀರಾ? ಅದು ಯಾವಾಗ್ಲೂ ಅಲ್ಲ, ದಿನಾಲೂ ನಾವು ಕಳೆಯೋದ್ರಿಂದ ನಾವು ಆತನ ಅನ್ಯೋನ್ಯತೆಯಲ್ಲಿ ಇದ್ದೀವಿ, ಆತನಲ್ಲಿ ನೆಲೆಗೊಂಡಿದ್ದೀವಿ ಅನ್ನೋದನ್ನು ತೋರಿಸ್ತದೆ. ಹಲ್ಲೆಲೂಯಾ. ಅಯ್ಯೋ, ನಾನು ನೆಲೆಗೊಂಡಿದ್ದೀನಿ, ಆತನ ದೇವರನ್ನು ಬಿಟ್ಟಿಲ್ಲ, ಪ್ರಾರ್ಥಿಸ್ತಾ ಇದ್ದೀನಿ, ನಾನು ದೇವರ ಅನ್ಯೋನ್ಯತೆಯಲ್ಲಿ ಇದ್ದೀನಿ, ನಾನು ನೀತಿಯಲ್ಲಿ ಇದ್ದೀನಿ, ನಾನು ಪರಿಶುದ್ಧತೆಯಲ್ಲಿ ಇದ್ದೀನಿ, ಆದ್ರೂ ನನಗೆ ಯಾಕೆ ಕಷ್ಟ ಅನ್ನೋದಾದ್ರೆ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಪರೀಕ್ಷೆ ಮಾಡೋದಕ್ಕಾಗಿ ಕೆಲವು ಮಾರ್ಗಗಳನ್ನು ನಡೆಸ್ತಾರೆ. ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ಬೇಕು. ದೇವ್ರಿನ ಕೈ ಬಿಟ್ಟಿಲ್ಲ. ಆದ್ರೆ ನಾನು ಆಗ್ಲೇ ಹೇಳಿದ ಹಾಗೆ, ಬಳ್ಳಿಯಲ್ಲಿ ನೀನು ಕೊಂಬೆಯಾಗಿ ಅನ್ಯೋನ್ಯತೆಯಲ್ಲಿ ಇದ್ದಿ, ಆದ್ರೆ ಆ ಕೊಂಬೆಗೆ ಇರುವೆಗಳು ಹತ್ತುತ್ತಾರೆ, ಪಕ್ಷಿಗಳು ಬಂದು ಕುತ್ಕೋತೈತೆ ಕೊಂಬೆ ಮೇಲೆ. ಹಲ್ಲೆಲೂಯಾ. ಹುಳಗಳು ಬೀಳ್ತಾ ಐತಿ. ಹಾಗಂತ ಹೇಳಿ ಆ ತೋಟದ ಯಜಮಾನ ನೋಡ್ಕೊಂಡು ಸುಮ್ಮನೆ ಕೂತಿರಲ್ಲ, ಆದ್ರೆ ಸ್ವಲ್ಪ ಕಾಲ ನೋಡ್ತಾ ಇರ್ತಾನೆ. ಹಲ್ಲೆಲೂಯಾ. ನಾವು ನಮ್ಮ ಜೀವಿತನ ಹಾಗೆ ಪ್ರೇರೆ, ನಾವು ಯೇಸುವಿನ ಅನ್ಯೋನ್ಯತೆಯಲ್ಲಿ ಇದ್ದಾಗಲೂ ನಮಗೆ ಶೋಧನೆ ಬರಲ್ಲ, ಕಷ್ಟ ಬರಲ್ಲ, ತೊಂದರೆ ಬರಲ್ಲ, ಅವಮಾನ ಬರಲ್ಲ, ರೋಗ ಬರಲ್ಲ, ನಮ್ಗೆ ಹಣದ ಸಮಸ್ಯೆ ಬರಕೆ ಇಲ್ಲ ಅಂತ ಹೇಳ ಅಲ್ಲ, ಅನ್ಯೋನ್ಯತೆಯಲ್ಲಿ ಇದ್ದಾಗ್ಲೂ ಬರ್ತದೆ. ಆದ್ರೆ ದೇವ್ರು ಅದನ್ನ ತಪ್ಪಿಸ್ಕೊಳ್ಳೋ ಮಾರ್ಗವನ್ನ ಏರ್ಪಡಿಸ್ತಾನೆ, ಮುಚ್ಚಿರುವ ಬಾಗಿಲುಗಳು ತೆರೀತಾನೆ, ನಮ್ಗೆ ಬೇಕಾಗಿರೋ ಅಗತ್ಯತೆಗಳನ್ನ ದೇವ್ರು ಸಂಧಿಸ್ತಾನೆ. ದೇವ್ರು ಯಾರ ಮೂಲಕನ್ನ ಎಬ್ಬಿಸ್ತಾನೆ, ದೇವ್ರು ಯಾರನ್ನಾರು ಎಬ್ಬಿಸ್ಬೋದು. ಹಲ್ಲೆಲೂಯಾ. ಒಂದು ಸಾರಿ ಸಂಡೇ ಸ್ಕೂಲ್ಗೆ ಮಕ್ಳು ಹೋಗಿದಾರಲ್ಲ, ಅಲ್ಲಿ ಪಾಠ ಹೇಳ್ತಾರೆ, ದೇವ್ರ ವಾಕ್ಯದ ಪಾಠ ಹೇಳ್ಕೊಡ್ತಾರೆ. ಆದ್ರಿಂದ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಹೆಸರಲ್ಲಿ ಏನ್ ಬೇಕಾದ್ರೂ ಕೇಳ್ಕೊ, ನಿನಗೆ ಸಿಗ್ತದೆ ಅಂತ. ಹಲ್ಲೆಲೂಯಾ. ಸಂಡೇ ಸ್ಕೂಲ್ ಟೀಚರ್ ಕತೆ ಹೇಳ್ಕೊಡ್ತಾ ಇರ್ತಾಳೆ ಮಕ್ಕಳಿಗೆ. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ ಏನಂತೆ, ನೀನ್ ನಂಬಿಕೆಯಿಂದ ಈ ಬೆಟ್ಟಕ್ಕೆ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳು, ನೀನ್ ಸಂದೇಹ ಪಡದೆ ಇದ್ರೆ ಅದು ಹಾಗೆ ಆಗ್ತದೆ ಅಂತ ಯೇಸು ಸ್ವಾಮಿ ಹೇಳೋನೆ. ನೀನ್ ನಂಬಿಕೆ ಇಟ್ಟು ಏನ್ ಕೇಳ್ಕೊಳ್ತಿರೋ ದೇವ್ರು ನಿನ್ ಕೊಡ್ತಾನೆ ಅಂತ ಹೇಳಿ ಅವ್ರು ಪಾಠ ಮಾಡ್ತಾರೆ. ಈಗ ಅವ್ರ ತಾಯಿಗೆ ಹುಷಾರಿರಲ್ಲ, ಅವ್ರ ಮನೇಲಿ ಅವರ ತಂದೆ ಇರಲ್ಲ, ಎಲ್ಲ ಹೋಗಿರ್ತಾರೆ. ತಾಯಿಗೆ ಹುಷಾರಿರಲ್ಲ, ಜ್ವರದಲ್ಲಿ ಮಲಗಿರ್ತಾಳೆ ತಾಯಿ. ಈಗ ಆ ಮಗುಗೆ ಏನ್ ಬೇಕು? ಅವ್ರ ಅಮ್ಮನಿಗೆ ಆರಾಮಿಲ್ದಿರೋದಕ್ಕೆ ಒಂದು ಎಳ್ನೀರ್ ಬೇಕಾಗಿರ್ತದೆ. ಮನೆ ಮುಂದೆ ಮರ ಇದೆ ದೊಡ್ಡದು, ಮಗು ಹತ್ತಕ್ ಆಗಲ್ಲ. ಆಗ ಈ ವಾಕ್ಯ ನೆನಪಾಗ್ತದೆ. ಅಲ್ಲಿ ಕುತ್ಕೊಂಡಿದ್ದೇನೆ, ಏಸಪ್ಪ ನಿನ್ ಹೆಸರಲ್ಲಿ ಹೇಳಿದ್ರೆ ಈ ಬೆಟ್ಟನ ಕಿತ್ಕೊಂಡು ಹೋಗಿದ್ದೇನೆ, ಸಮುದ್ರದಲ್ಲಿ ಬೀಳು ಅಂದ್ರೆ ಬೀಳ್ತದೆ ಅಂತ ಹೇಳಿದಾರಲ್ಲ, ನಾನ್ ನಂಬಿಕೆಯಿಂದ ಹೇಳ್ತೀನಿ, ನಮ್ಮ ಅಮ್ಮನಿಗಾಗಿ ಒಂದು ಎಳ್ನೀರ್ ಬೀಳ್ಲಿ ಅಂತ ಹೇಳ್ತಾರೆ. ಏಸು ನಾಮದಲ್ಲಿ ಬೀಳಿಲ್ಲ. ಇನ್ನೊಂದ್ಸರಿ ಹೇಳ್ತಾರೆ, ಏಸು ನಾಮದಲ್ಲಿ ಬೀಳಿಲ್ಲ. ಹೇಳ್ತಾನೆ, ಅವನೇ ಪದೇ ಪದೇ ಹೇಳ್ತಾನೆ, ಬೀಳಿಲ್ಲ. ಹುಡುಗಿಗೆ ಬಹಳ ಬೇಜಾರಾಯ್ತು. ಏಸಪ್ಪ, ಸಂಡೇ ಸ್ಕೂಲ್ ಟೀಚರ್ ಹೇಳ್ಕೊಟ್ಟಿದ್ದಾರಲ್ಲ, ನನ್ನ ಹೆಸರಲ್ಲಿ ಏನಂತೆ ಈ ಬೆಟ್ಟ ಕಿತ್ಕೊಂಡು ಹೋಗಿದ್ದೇನೆ, ಸಮುದ್ರದಲ್ಲಿ ಬೀಳು ಅಂದ್ರೆ ಬೀಳ್ತದೆ, ನಿನ್ ನಂಬಿಕೆಯಲ್ಲಿ ಏನ್ ಕೇಳ್ತೀಯೋ ಅದು ಆಗ್ತದೆ ಅಂತ ಹೇಳಿದ್ಯಲ್ಲ, ನನ್ಗೊಂದ್ ಎಳ್ನೀರ್ಬೇಕು, ಬೀಳ್ತಾನೆ ಇಲ್ವಲ್ಲ ಏಸಪ್ಪ ಅಂತ ಹೇಳಿದ್ದೆ. ನಮ್ಮ ಮಗು ಬೇಸರ ಪಟ್ಕೊಂಡು ಅಳ್ತಿದ್ದಾನೆ. ಅದೇ ಮಾರ್ಗದಲ್ಲಿ ಅವ್ರ ತಂದೆನ ಹುಡಿಕೊಂಡು ಇನ್ನೊಬ್ಬ ಎಳ್ನೀರ್ ವ್ಯಾಪಾರ ಮಾಡೋರು ಬರ್ತಾ ಇದ್ದಾನೆ ಮನೆಗೆ. ಇವನು ಅಳ್ತಾ ಕೂತಿದ್ದಾನೆ. ಕೇಳ್ದ, ಯಾಕಪ್ಪ ಅಳ್ತಿದ್ದಿ? ಎಲ್ಲಿ ನಿಮ್ಮ ಅಪ್ಪಾಜಿ? ಇಲ್ಲ ನಮ್ಮ ಅಪ್ಪಾಜಿ ಎಲ್ಲ ಕೆಲ್ಸಕ್ಕೆ ಹೋಗೋರೆ, ನಮ್ಮ ಅಮ್ಮಂಗೆ ಆರಾಮಿಲ್ಲ, ನಂಗೆ ಎಳ್ನೀರ್ ಬೇಕಾಗಿತ್ತು, ಅದಕ್ಕೇನೆ ಏಸಪ್ಪನ ಹೆಸರಲ್ಲಿ ಎಳ್ನೀರ್ ಬೀಳ್ಲಿ ಅಂತ ಕೇಳ್ತಾ ಇದ್ದೀನಿ, ಎಳ್ನೀರೇ ಬೀಳ್ತಾ ಇಲ್ಲ ಅಂತ ಅಳ್ತಿದ್ದಾನೆ. ಆಗ ಅವನು ಕೂಡ ಒಬ್ಬ ವಿಶ್ವಾಸಿ ಆಗಿರ್ತಾನೆ. ಹೌದಾ, ಬಾಯ್ ಅಂತ ಹೇಳಿ ಮರ ಹತ್ತಿತ್ತೇನೆ ಏನ್ ಮಾಡ್ತಾನೆ, ಎಳ್ನೀರ್ ಕಿತ್ಕೊಡ್ತಾನೆ. ಒಂದ್ 4-5 ಸಾಕಾ? ಖುಷಿ. ಅವಾಗ ಕೇಳ್ತಾನೆ, ಅಂಕಲ್ ಸಂಡೇ ಸ್ಕೂಲ್ ಹೇಳಿದ್ರು ಯೇಸು ಸ್ವಾಮಿ ನಾಮದಲ್ಲಿ ಬೆಟ್ಟನ ಕಿತ್ಕೊಂಡು ಹೋಗಿದ್ದೇನೆ, ಸಮುದ್ರದಲ್ಲಿ ಬೀಳು ಅಂದ್ರೆ ಬೀಳ್ತದೆ ಅಂತ. ನಾನು ಯೇಸು ಸ್ವಾಮಿ ಹೆಸರಲ್ಲಿ ಎಳ್ನೀರ್ ಬೀಳು ಅಂತ ಏಸಪ್ಪ ಅಂತ ಕೇಳ್ತಿದ್ದೀನಿ, ಒಂದ್ ಎಳ್ನೀರು ಬೀಳಿಲ್ವಲ್ಲ, ಏಸಪ್ಪ ಯಾಕೆ ಪ್ರಾರ್ಥನೆ ಕೇಳಿಲ್ಲ ಅಂತ ಹೇಳು. ಯಾರು ಹೇಳಿದ್ದೀನಿ ಪ್ರಾರ್ಥನೆ ಕೇಳಿಲ್ಲ ಅಂತ? ನೀನ್ ಪ್ರಾರ್ಥನೆ ಕೇಳಿದ್ರಿಂದ ನಾನು ಎಲ್ಲೋ ಹೋಗೋರ್ನ ನನ್ನನ್ನ ದೇವ್ರ ಕರ್ಕ ಬಂದು ಮರ ಹತ್ಸಿ ಎಳ್ನೀರ್ ಕೇಳಿಸ್ಕೊಟ್ಟವ್ರು.
ಇದು ದೇವ್ರ ಕಾರ್ಯ ಅಲ್ವಾ? ಇದು ದೇವ್ರ ಕಾರ್ಯ ಅಲ್ವಾ? ನೀನ್ ಅನ್ಕೊಂಡಂಗೆ ದೇವ್ರ ಅದ್ಭುತ ಮಾಡದೇ ಇರ್ಬೋದು, ಆದ್ರೆ ನಿನಗ್ ಬೇಕಾಗಿರೋದ್ರ ದೇವ್ರು ಬೇರೆಯವ್ರ ಮೂಲಕ ಮಾಡಿದಾನಲ್ಲ. ನಾವ್ ಅನ್ಕೊಳ್ತೀವಿ, ಅಯ್ಯೋ ನಾನ್ ಅನ್ಕೊಂಡಂಗ್ ಮಾಡಿಲ್ವಲ್ಲ ದೇವ್ರು. ಯಾರ ಮೂಲಕ ನಿನಗ್ ಸಹಾಯ ಮಾಡಕ್ಕೆ ದೇವ್ರು ನಿನ್ ಕುಟುಂಬದವರು, ಬೇರೆಯವರು, ಸೈತಾನ ಮಕ್ಕಳು ಯಾರನ್ನೋ ಒಬ್ಬನ ಎಬ್ಬಿಸಿದ್ನಲ್ಲ, ಅದು ದೇವರ ಕಾರ್ಯ. ಹಲ್ಲೆಲೂಯಾ. ನೀನ್ ಅನ್ಕೊಂಡಂಗೆ ಮಾಡಿದ್ರೆ ದೇವರ ಕಾರ್ಯನ? ನೀನ್ ಬಯಸಂಗಲ್ಲ, ನಿನ್ನ ರಕ್ಷಿಸಕ್ಕೆ, ನಿನಗೆ ಅದ್ಭುತ ಮಾಡಕ್ಕೆ, ನಿನಗೆ ಒಳ್ಳೇದನ್ನ ಕೊಡ್ಲಿಕ್ಕೆ, ನೀನ್ ಕೇಳಿದನ್ನ ಮಾಡೋದಕ್ಕೆ ದೇವ್ರು ವಿಧ ವಿಧವಾದ ಕಾರ್ಯಗಳನ್ನ ಮಾಡ್ತಾನೆ ದೇವ್ರು. ಅರ್ಥ ಆಯ್ತಾ? ಅದನ್ನ ನಾವು ದೇವರ ಕಾರ್ಯಗಳನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ದೇವ್ರು ಹೇಳ್ತಾನೆ, ನೀನು ಮೊದಲು ನನ್ನಲ್ಲಿ ನೆಲೆಗೊಳ್ಳು. ಪ್ರೇರೆ ಚರ್ಚಿಗೆ ಬಂದು ಹೋದ್ರೆ ಆಶೀರ್ವಾದ ಬರಲ್ಲ. ನೀವು ಕ್ರಿಸ್ತನಲ್ಲಿ ನೆಲೆಗೊಳ್ಳಬೇಕು. ನೀವು ವ್ಯಕ್ತಿಗತವಾಗಿ ಯೇಸುವನ್ನ ಹುಡುಕಬೇಕು. ಯೇಸುವಿನ ಒಟ್ಟಿಗೆ ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು. ನಿಜವಾಗ್ಲೂ ನಾನು ಪ್ರಾರ್ಥನೆ ಮಾಡೋದ್ರಿಂದ, ನಾನು ಬೆಳಿಗ್ಗೆ ಎದ್ದು ರಾತ್ರಿ ಎದ್ದು ನನಗೆ ಸಮಯ ಸಿಕ್ಕುವಾಗ ನಾನು ಪ್ರಾರ್ಥನೆ ಮಾಡುವಾಗ ದೇವರ ಅನ್ಯೋನ್ಯತೆಯಲ್ಲಿ ನಾನು ಹೋಗ್ತೀನಿ. ನಾನು ಸರಿಯಾಗಿ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ದೇವ್ರಿಗೂ ನನಗಿರುವಂತ ಅನ್ಯೋನ್ಯತೆ ಏನಾಗ್ತದೆ? ದೂರ ಆಗ್ತಾ ಇರ್ತದೆ. ಆಗ ಸೈತಾನ್ ಕಾರ್ಯ ಮಾಡಕ್ ಪ್ರಯತ್ನ ಪಡ್ತಾರೆ. ಮೊದಲನೇದಾಗಿ ನಾವು ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವರಾಗಿ